ಒಂದೇ ಕೊಠಡಿ ಒಂದೇ ಸೆಂಟರ್ ಅಲ್ಲಿ ಇದ್ದವನ್ನ ಆಯ್ಕೆ ಮಾಡಲಾಗಿರೋದ್ರಿಂದ ಕೆಪಿಎಸ್ಸಿ ಹಗರಣ ನಡೀತಾ ಇದೆ ಅಂತ ಅಭ್ಯರ್ಥಿಗಳು ಕೂಡ ಆರೋಪ ಮಾಡ್ತಿರುವಂತದ್ದು. ಆಮೇಲೆ ಇದನ್ನ ಉತ್ತರ ಕೊಡಬೇಕಾದಂತ ಕೆಪಿಎಸ್ಸಿ ಅಧ್ಯಕ್ಷರು ಕೂಡ ಇವತ್ತವರೆಗೂ ಮಾತನಾಡದೆ ಯಾರ ಕೈಗೂ ಸಿಗದೆ ಇರೋದು ಮತ್ತಷ್ಟು ಅನುಮಾನಗಳಾಗ್ತಿದೆ. ಒಂದು ಈ ತರ ಅಲಿಗೇಷನ್ಸ್ ಬಂದಾಗ ಓರ್ ಇಸ್ ರೆಸ್ಪಾನ್ಸಿಬಲ್ ವಿಲ್ ಹ್ಯಾವ್ ಟು ಸ್ಪೀಕ್. ದಟ್ ಇಸ್ ಅವ್ರು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ ಹಿಂಗೆ ಬರಬಾರ್ದು ಅಂತ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ಬೈ ಕೋ ಇನ್ಸಿಡೆನ್ಸಲ್ ಆಗಿರ್ಬೋದು. ಬಟ್ ಸಿನ್ಸ್ ಪಬ್ಲಿಕ್ ಡೊಮೈನಲ್ಲಿ ಈ ಥರ ಚರ್ಚೆಗಳು ನಡಿಬೇಕಾದ್ರೆ ಬೇರೆಯವ್ರ ಮಕ್ಕಳು ಕೂಡ ಪಾಪ ಅವರಿಗೆ ಏನೋ ಅನ್ಯಾಯ ಆಗಿದೆ ಅಂತ ಹೇಳಿದಾಗ, ಯಾಕೆಂದ್ರೆ ಅವರು ಕಷ್ಟಪಟ್ಟಿರ್ತಾರೆ, ಅದಕ್ಕಾದರೂ ಸಮ್ ಕೈಂಡ್ ಆಫ್ ಚೆಕ್ ಪಾಯಿಂಟ್ ಇಟ್ಬಿಟ್ಟು ಅದು ಉತ್ತರನ ಅಧ್ಯಕ್ಷರು ಕೊಡಬೇಕಾಗತ್ತೆ. ಹಾಗೆ ತಪ್ಪಿಸ್ಕೊಂಡು ಇದು ಮಾಡೋದಕ್ಕೆ ಆಗೋದಿಲ್ಲ ನನ್ನ ಅನಿಸಿಕೆ. ಆ್ಯಂಡ್ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ನೀವು ಹೇಳ್ತಾ ಇರೋದು ನೀವು ನೋಡ್ತಕ್ಕಂಥ ಆ್ಯಂಗಲಲ್ಲಿ ಆ ಸೀರೀಸ್ ಕಂಟಿನ್ಯೂಸ್ ಇದ್ದರೆ ಅವ್ರಿಗೇನೋ ಆಗಿರ್ಬೋದು, ಹಿಂಗೆ ಮಾಡಿರ್ಬೋದು ಅಂತ ಹೇಳಿ ಇವರಿಗೆಲ್ಲ ಏನೋ ಒಂದು ಪಾರ್ಶಾಲಿಟಿ ಮಾಡಿರ್ಬೋದು ಅಂತಕ್ಕಂಥದ್ದು. ಮತ್ತು ಆನ್ಸರ್ ಪೇಪರಲ್ಲೂ ಕೂಡ ಮ್ಯಾನಿಪುಲೇಟ್ ಮಾಡಿರ್ಬೋದು ಅಂತ ಹೇಳಿ ಏನು ನೀವು ತಾವೇನು ಹೇಳ್ತಾ ಇದ್ದೀರಾ. ಈಗ ಏನೇ ಅಲಿಗೇಷನ್ ಬಂದಾಗ ಅನ್ಲೆಸ್ ಇಟ್ ಈಸ್ ಪ್ರೂವ್ಡ್ ಇಟ್ ಕಾಂಟ್ ಬಿ ಅದು ನಿಜ ಅಂತ ಹೇಳಿ ಹೇಳೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಈ ಥರ ಅಲಿಗೇಷನ್ ಬಂದಾಗ ಅಧ್ಯಕ್ಷರು ಏನಿದ್ದಾರೆ KPSC ಅಧ್ಯಕ್ಷರು ಅವರು ಹಿ ಹ್ಯಾಸ್ ಟು ಕಮ್ ಆ್ಯಂಡ್ ಟೆಲ್. ಆ್ಯಂಡ್ ಆ ಥರ ಏನಾದ್ರು ಇದ್ರೂ ಕೂಡ ನಮ್ಮ ಸರ್ಕಾರದಲ್ಲಿ ಮೋಸ್ಟ್ಲಿ ಐ ಥಿಂಕ್ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಈ ಥರ ಅನ್ಯಾಯ ಆಗಿದೆ ಅಂತ ಹೇಳಿ ಏನಾದರೂ ಅವರಿಗೂ ಕೂಡ ಅನಿಸಿದಾಗ ಐ ಥಿಂಕ್ ಹಿ ವಿಲ್ ಗೋಯಿಂಗ್ ಫಾರ್ ಅ ಚೆಕ್ ಪಾಯಿಂಟಲ್ಲಿ ಏನು ಮಾಡಬೇಕು ಅದು ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಬೇರೆ ಮಕ್ಕಳಿಗೆ ಅನ್ಯಾಯ ಆಗಿದ್ರೆ ಅದು ತಪ್ಪಾಗ್ತದೆ ಅಂತ ನನ್ನ ಭಾವನೆ. ರಾಜ್ಯಕ್ಕೆ ಇಲ್ಲ ಏನೇ ಆದ್ರೂ ಇದನ್ನ ಟ್ರಾನ್ಸ್ಪರೆನ್ಸಿ ಇಡಬೇಕು. ಎನಿ ಎಕ್ಸಾಮ್ಸ್ ಅದ್ರ ರಿಸಲ್ಟ್ ಬರ್ತಕ್ಕಂಥ ಸಂದರ್ಭದಲ್ಲಿ ಟ್ರಾನ್ಸ್ಪರೆನ್ಸಿ ಇರೋದು ಒಳ್ಳೇದು. ನಾನು ಕೂಡ ಈಗ ನಮ್ಮ ಇಲಾಖೆಗಳಲ್ಲಿ ಭಾಳ ಟ್ರಾನ್ಸ್ಪರೆನ್ಸಿ ಇಟ್ಬಿಟ್ಟು ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನನ್ನ ಕಂಟ್ರೋಲ್ ಬರಲ್ಲ, ನಾವು ಬರೋದು ಇಲ್ಲ. ಈಗ ನಾವು ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಫರ್ಸ್ ಇರಲಿ, ಇಟ್ಸ್ ಆಲ್ ಕೌನ್ಸಿಲಿಂಗ್, ದೇ ಡೋಂಟ್ ಕಮ್. ನಮ್ಮ ಬರಬಾರ್ದು ಬಂದು ಕೇಳ್ತಾರೆ, ಮಾಡೋದಿಲ್ಲ. ಡೆಪ್ಯುಟೇಷನ್ ಹೋದ್ಸತಿ ಮಾನ್ಯ ಮುಖ್ಯಮಂತ್ರಿಗಳು ಪರ್ಮಿಷನೇ ಕೊಡಲಿಲ್ಲ. ನಾ ಬಂದಾಗ ಫಸ್ಟ್ ಟೈಮು 2,000 ಚಿಲ್ಲರೆ ಮಾಡಿಬಿಟ್ಟಿದ್ದೆ ನಾನು. ಯಾಕಂದ್ರೆ ಬಂದು ಏನೋ ಒಂದು ಪ್ರಾಬ್ಲಮ್ ಅಂತೇಳಿ ಅವಾಗ ಆಪ್ಷನ್ಸ್ ಇತ್ತು. ಆಮೇಲೆ ಟೀಚರ್ಸು ಕೊರತೆ ಇದೆ, ಈ ಏನು ಡೆಪ್ಯುಟೇಷನ್ ಮಾಡಿಬಿಟ್ರೆ ಮತ್ತೆ ಕೊರತೆನೇ ನಾನೇ ಇನ್ಕ್ರೀಸ್ ಮಾಡ್ಕೊಳ್ಳಿ, ನನ್ನ ಇಲಾಖೆಗೆ ನಾನೇ ವಿರುದ್ಧವಾಗಿ ನಡ್ಕೊಂಡಾಗ ಆಗುತ್ತೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನೋಡಪ್ಪ ಇದು ನೆಸೆಸಿಟಿ ಇದ್ರೆ ಮಾಡು, ಇಲ್ಲ ಕೆಲಸತಿ ಏನಾಗುತ್ತೆ ಆನೆಸ್ಟ್ಲಿ ಯಾರಿಗೂ ಒಬ್ರಿಗೆ ನಿಜವಾಗ್ಲೂ ಹುಷಾರಿರಲ್ಲ, ಕೆಲವರು ಅವ್ರಿಗೆ ಮಾಡೋಕ್ಕಾಗಲ್ಲ, ಇನ್ನೊಬ್ರಿಗೆ ಯಾರು ಸುಳ್ಳು ಹೇಳ್ಕೊಂಡ್ ಬರ್ತಾರೆ ಅವ್ರಿಗೆ ನಾವು ಸಹಾಯ ಮಾಡಿಬಿಟ್ಟಿರ್ತಾರೆ. ಅದು ಬೇಡ ಅಂತೇಳಿ ಹೋದ್ಸತಿ ಒಂದು ಡೆಪ್ಯುಟೇಷನ್ ಮಾಡಲಿಲ್ಲ. ಈಗ ಅದಕ್ಕೆ ಒಂದು ಸುಧಾರಣೆ ಬಂತು. ಈಗ ಡೆಪ್ಯುಟೇಷನ್ ಅದನ್ನ ನಾವು ಮಾಡೋದಿಲ್ಲ ಇನ್ನು. ಬಟ್ ಡೆಪ್ಯುಟೇಷನ್ ಮಾಡಬಾರ್ದು, ಈ ಥರ ಸ್ಟ್ರಿಕ್ಟ್ ಆಗಿ ನಡೆಸಿದ್ರೆ ಒಳ್ಳೇದು ಅಂತೇಳಿ ನನ್ನ ಭಾವನೆ. ಬಟ್ ನೀವು ಈ ಮಾತನ್ನ ಕೇಳಿರೋದ್ರಿಂದ ನಾನು ಕೂಡ ಮಾಧ್ಯಮದಲ್ಲಿ ಈಗಾಗಲೇ ಇದ್ರ ಬಗ್ಗೆ ಹೆವಿಯಾಗಿ ಚರ್ಚೆ ಆಗೋದ್ರಿಂದ ವಿರೋಧ ಪಕ್ಷದವರು ಕೇಳಿದಾಗ ನಾವು ಐ ಥಿಂಕ್ ವಿ ಆರ್ ಆನ್ಸರಬಲ್, ಐ ಥಿಂಕ್ ವಿ ಶುಡ್ ಡೂ ಇಟ್. ಅದು ಅಧ್ಯಕ್ಷರು ಬಂದು ಮಾತಾಡೋದು ಒಳ್ಳೇದು ಅಂತೇಳಿ ನನ್ನ ಭಾವನೆ. ನನಗೆ ಅದು ಡೀಟೇಲ್ಸ್ ಗೊತ್ತಿಲ್ಲ ನನಗೆ. ಬಟ್ ನೀವೇನು ಮಾಹಿತಿ ಕೊಟ್ಟರೆ ಹಿಂಗೆ ಸೀರೀಸಲ್ಲಿ ಸಮ್ ಕೈಂಡ್ ಆಫ್ ಥಿಂಕ್ ಆಗಿರಬಹುದು ಅಂತ ಹೇಳಿ ನೀವೇನು ಹೇಳ್ತಾ ಇದ್ದೀರಾ, ಐ ಥಿಂಕ್ ಹಿ ವಿಲ್ ಹ್ಯಾವ್ ಟು ಆನ್ಸರ್. ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ಅವರು ಅದಕ್ಕೊಂದು ಸಮರ್ಥನೆ ಮಾಡಿದ್ದಾರೆ ಸರ್. ಇದೊಂದು ಇತಿಹಾಸ, ಇದೇನು ಇಲ್ಲಿ ಏನು ಪಾರದರ್ಶಕತೆ ಇಲ್ಲ ಅಂತ ಹೇಳಿದ್ರೆ ಇದೊಂದು ಇತಿಹಾಸ ಅನ್ನುವಂತ ಅಲ್ಲ, ಅವರ ಕಂಟಿನ್ಯೂಟಿ ಇದ್ದಾಗ ಆದಂತಹ ಪ್ರಶ್ನೆಗಳು ಇವರು ಸಮರ್ಥನೆಗಳು ಈ ತರ ಪ್ರಶ್ನೆ ಇದ್ದಾಗ ಇತಿಹಾಸ ಒಂದು ಕಡೆ ಇರಲಿ. ಬಟ್ ಏನು ಪ್ರಶ್ನೆಗಳಾಗಿರ್ತವೆ, ಯಾರಿಗೆ ಮನಸ್ಸಿಗೆ ನೋವಾಗಿರುತ್ತೆ, ಕಷ್ಟಪಟ್ಟು ಓದಿರ್ತಾರೆ, ಅವ್ರಿಗೂ ಕೂಡ ಉತ್ತರ ಕೊಡೋದು ನಮ್ಮ ಡ್ಯೂಟಿ ಆಗುತ್ತೆ. ವಿ ಆಲ್ ಆರ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು. ನಾವು ರೆಸ್ಪಾನ್ಸಿಬಿಲಿಟಿ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಇತಿಹಾಸಕ್ಕೆ ಒಂದು ಇದಿರ್ತದೆ, ಏನು ಅದಕ್ಕೆ ಒಂದು ಸಮರಿ ಆನ್ಸರ್ ಇರುತ್ತೆ, ಅದನ್ನು ಹೇಳೋದು ಒಳ್ಳೇದು ಅಂತ ಹೇಳಿ. ಇತಿಹಾಸ ಅಂತೇಳಿ ಒಂದು ವರ್ಡಲ್ಲಿ ಮುಗ್ಸೋಕ್ಕಾಗಲ್ಲ, ಅದು ಇತಿಹಾಸನ ಓದ್ಬೇಕಲ್ಲ, ಅದನ್ನು ಕೊಡೋದು ಒಳ್ಳೇದು ಅಂತ ಹೇಳಿ ನಾನು ಭಾವಿಸ್ತೀನಿ.